ಟು ಡೇಟ್ ಇದೆ. ಇವ್ರು ಆರ್ ಒ ಆಫೀಸ್ಗೆ ಹೋಗಿ ಕೇಳವ್ರೆ, ಆರ್ ಒ ಆಫೀಸ್ 2 ಸಲ ಹೋಗಿ ಬಂದವ್ರೆ, 2 ಸಲ ಹೋಗಿ ಬಂದವ್ರೆ ಏನ್ ಹೇಳವ್ರೆ, ನೀವು ಅಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ, ಇಲ್ಲಿಗೆ ಯಾಕೆ ಬರ್ತೀರಾ ಅಂತ ಅವ್ರು ಕೇಳ್ತಾರೆ. ಇದು ಏನ್ ತಿಳ್ಕೊಂಡವ್ರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಇವ್ರು ಏನಾರು ಕಸ್ಟಮರ್ಗಳು ಇದ್ರೆ ತಾನೇ ಬ್ಯಾಂಕ್ ನಡೆಯೋದು. 10 ಜನ ಕಸ್ಟಮರ್, 100 ಜನ ಕಸ್ಟಮರ್ ಅಂತ ಒಂದು ಬ್ಯಾಂಕ್ ನಡೆಯೋದು. ಆಯ್ತಾ? ಇದೇ ಕಸ್ಟಮರ್ಗಳನ್ನ ಇವರು ಏಕವಚನದಲ್ಲಿ ಮಾತಾಡಿದ್ರೆ ನೋಡ್ರಿ, ಅವ್ನಿಗೆ ಹುಡುಗಂಗೆ ಗಂಡು ಅಂತ ಕೇಳ್ತಾನಂತೆ, ಲೋಪರ್ ಅಂತ ಕೇಳ್ತಾನೆ, ಅವತ್ತು ಲೋಪರ್ ಅಂತ ಕೇಳ್ತಾನೆ. ಎಷ್ಟು ಮಟ್ಟಿಗೆ ಇವ್ರು ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾರೆ. ಅವತ್ತು ಸಿಸಿ ಕ್ಯಾಮೆರಾ ಚೆಕ್ ಮಾಡಿ ಅಂದ್ರೆ ಮಾಡ್ಲಿಲ್ಲ. ಈಗ ಇವ್ರು ಏನ್ ತಿಳ್ಕೊಂಡವ್ರೆ, ನೀವೇನ್ ತಿಳ್ಕೊಂಡಿದ್ದೀರಾ? कस्टमर वो जो भी बोलेगा फिक्र करते हो कि ಇವರು 2 months ಎಕ್ಸ್ಟ್ರಾನು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು ತಮಾಷೆ ನಾನೇ ಮೋಸ ಆಮೇಲೆ ಕೊಡು ಅಂತ ಹೇಳಿದ್ರು. ಇವರು ಒಳ್ಳೆ ತಂದಾಗ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ. ಆಮೇಲೆ ನೋಡಿದ್ರೆ ತಿರುಗಿ ಆಮೇಲೆ ಆ ಗಾಡಿ ಸೀಜ್ ಆಯ್ತಲ್ವಾ, ಈಗ ಅದಕ್ಕೆ ಪೂರ್ತಿ 6 ತಿಂಗಳು ಕಟ್ಟು ಅಂತಾರೆ. ಅದೇನು ತಿರುಗಿ ನೆಕ್ಸ್ಟ್ ಆಗಿದೆ ನನಗೆ ಗೊತ್ತಿಲ್ಲ. 6 ಲಕ್ಷ ಅಂತಾರೆ. ನಾನೀಗ ಅಲ್ಲಿ ಆರ್ವದಲ್ಲಿ ಮಾತಾಡಿದ್ರೆ ನಮಗೆ ಗೊತ್ತು. 6 ಗಂಟೆ ಇವರು ಯಾವ ಭಾಷೆ ಮಾತಾಡ್ತಾರೆ? ಅಲ್ಲ ನೋಡ್ರಿ, ನೀವು ಕೆಲಸ ಮಾಡ್ತಾ ಇದ್ರ, ಇವ್ರು ನಮ್ಮವ್ರೆ. ಆಯ್ತಾ? ಇವ್ರು ಮಾತಾಡ್ಸಿದ್ರೆ ಅಟ್ಲೀಸ್ಟ್ ಒಂದು ರೆಸ್ಪೆಕ್ಟ್ ಬೇಡ್ವಾ? ಇಂಗ್ಲಿಷ್ ಬೋಲು, ಹಿಂದಿ ಬೋಲು, ತೆಲುಗು ಬೋಲು, ಇದೇನು ಇದು? ಎಲ್ಲಿದ್ದಾರೆ ಇವರು? ಯಾವುದೇ ನಾವು ಕೆ ಮಂಜೇಗೌಡರು ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ, ನಾರಾಯಣಗೌಡರು ರಕ್ಷಣಾ ವೇದಿಕೆ ನೆಲಮಂಗಲ ತಾಲೂಕು ಅಧ್ಯಕ್ಷರು. ಸರ್, ಇವತ್ತು ನಮಗೊಂದು ಕಂಪ್ಲೇಂಟ್ ಬಂತು. ಏನು ಕಂಪ್ಲೇಂಟು ಅಂದರೆ, ಇವರು ಬಸವರಾಜ್ ಅಂತೇಳಿ ನಮ್ಮ ಸ್ನೇಹಿತರು ನೆಲಮಂಗಲದವರು. ಇವರು ಒಂದು ಕಾರ್ ತೊಗೊಂಡವ್ರೆ, XUV ಕಾರು ಲೋನ್ ತೊಗೊಂಡವ್ರೆ. ನೋಡಿ, ಲೋನಲ್ಲಿ ಎಲ್ಲ ಇಲ್ಲಿ ಡೀಟೇಲ್ಸ್ ಇದೆ, ಎಲ್ಲ ಕ್ಲಿಯರ್ ಮಾಡವ್ರೆ. ಕ್ಲಿಯರ್ ಆಗಿದೆ ಅಂತ ಹೇಳಿರೋರು ಇವ್ರು ರೆಸ್ಪಾನ್ಸ್ ಕೊಟ್ಟಿಲ್ಲ. ಗಾಡಿ ಸೀಸ್ ಮಾಡ್ಕೊಂಡು ತಗೊಂಡೋಗ್ಯಾರೆ. ಇವರು ಅಣ್ಣ ಅಪ್ಪ ಅಂದ್ರೂ ಬಿಟ್ಟಿಲ್ಲ. ಮ್ಯಾನೇಜರ್ ಹತ್ರ ಮಾತಾಡಿ ಅಂದರೆ ಮ್ಯಾನೇಜರ್ ಹತ್ರ ಹೋದರೆ, ಮಗ ಕೇಳಕ್ಕೆ ಹೋದರೆ ಲೋಪರ್ ಚುಪ್ಕೆ ಬೈಟು ಅಂತ ಹಿಂದಿಲಿ ಹೇಳ್ತಾನಂತೆ. ಸರ್, ನಮಗೇನು ಅರ್ಥ ಆಗಲ್ಲ ಸರ್, ಅದೇನಿದೆ ಕನ್ನಡದಲ್ಲಿ ಹೇಳು ಅಂದರೆ, ನೈ ಕನ್ನಡ ಗಿನ್ನಡ ನೈ, ಹಿಂದಿ ಬಾತ್ ಕರೋ, ಇಂಗ್ಲೀಷ್ ಬಾತ್ ಕರೋ, ತೆಲುಗು ಬಾತ್ ಕರೋ. ನಮಗೆ ಹೇಳಿರು, ಬೆಳಗ್ಗೆ ನಾವು ಅಲ್ಲಿ ಹೋಗಿದ್ದೀವಿ ಸರ್, ಈ ಥರ ಏನು ಪ್ರಾಬ್ಲಮ್ ಆಗಿದೆ, ಇದೇನು ಎತ್ತ ಅಂತ ನಾವು ಕೇಳಿದರೆ ಅವ್ರು ಹೇಳ್ತಾ ಇದ್ದಾರೆ ಹಿಂದಿ ಬಾತ್ ಕರೋ ಅಂತಾರೆ. ಸರ್, ನಾನು ಹೇಳಿದೆ, ಸರ್, ನಾವು ಕರ್ನಾಟಕ ರಕ್ಷಣಾ ವೇದಿಕೆ ನೆಲಮಂಗಲ ತಾಲೂಕು ಅಧ್ಯಕ್ಷರು. ನಾವು ಇಲ್ಲಿ ನಾವು ಕನ್ನಡಕ್ಕೆ ಹಿಂದಿ ಬಂದು ಬರೋಲ್ಲ, ಇಂಗ್ಲೀಷ್ ಬರೋಲ್ಲ, ಬೇರೆ ಭಾಷೆ ನಮಗೆ ಗೊತ್ತಿಲ್ಲ ಕನ್ನಡ ಬಿಟ್ಟರೆ. ಕನ್ನಡ ಮಾತಾಡಿದ್ರೆ ನೈ ಜಾವ್ ಹಿಂದಿ ಬಾತ್ ಕರೋ, ಇಂಗ್ಲೀಷ್ ಬಾತ್ ಕರೋ, ನೈ ಅಥವಾ ತೆಲುಗು ಬಾತ್ ಕರೋ ಅಂತಾರೆ. ಇಂಥನ್ನ ಇವರು ನಮಗೆ ಕರ್ನಾಟಕದಲ್ಲಿ ಬೇಕಾ? ಇಂಥ ಬ್ಯಾಂಕ್ ಮ್ಯಾನೇಜರ್ ಬೇಕಾ? ದುರಹಂಕಾರದಲ್ಲಿ ಮಾತಾಡ್ತಾರೆ. ಏನು ವರ್ಲ್ಡ್ ಭಾಷೆಯಲ್ಲಿ ನಮಗೆ ಹೇಳ್ತಾರೆ, ಹಿಂದಿನಲ್ಲಿ. ನಮಗೆ ಹಿಂದಿ ಬರೋಲ್ಲ ಅಂತ ಗೊತ್ತಾಯ್ತಲ್ಲ ಅವ್ರಿಗೆ, ವರ್ಲ್ಡ್ ಭಾಷೆಯಲ್ಲಿ ಹೇಳ್ತಾರೆ. ಇವ್ರು ಕೇಳಕ್ಕೆ ಹೋದರೆ ಕೈ ಹಿಂಗಿಂಗೆ ಅಂತಾರೆ, ಹಿಂಗೆ ಮಾತಾಡಿಸ್ತಾರೆ ಒಬ್ಬ ಗ್ರಾಹಕ. ಇಂಥ 100 ಜನ 1000 ಜನ ಗ್ರಾಹಕ ಇದ್ದರೆ ಅವನಿಗೂ ಸಂಬಳ. ಇಂಥವ್ರು ಎಲ್ಲ ಇದ್ದರೆ ಅವನು ಒಬ್ಬ ಮ್ಯಾನೇಜರು. ಈ ಗ್ರಾಹಕರೇ ಇಲ್ಲ ಅಂದರೆ ಇವನು ಯಾವ ಸೀಮೆ ಮ್ಯಾನೇಜರು? ಕನ್ನಡ ಗೊತ್ತಿಲ್ಲದನ್ನ ತಂದಿಲ್ಲ ಹಾಕಿ ಅವರು ನಮ್ಮ ಹಳ್ಳಿ ಜನ ಎಲ್ಲ ಬರ್ತಾರೆ, ಅವ್ರಿಗೇನು ಗೊತ್ತಾಗುತ್ತೆ? ನೆಲಮಂಗಲ ಬಂದು ಬೆಂಗಳೂರು ಗ್ರಾಮಾಂತರದಲ್ಲಿದೆ. ನೆಲಮಂಗಲ ಟೌನಿಗೆ ಇಂಥ ಹಯಾಗಿ ನನ್ನ ಮಕ್ಕಳನ್ನ ಹಾಕ್ತಾರಲ್ಲ, ಈ ಮೇಲೆ ಆಫೀಸರ್ಗಳಿಗೆ ಅವ್ರಿಗೆ ಹತ್ರ ಹೊಡಿಬೇಕು. ಭಾಷೆ ಗೊತ್ತಿಲ್ಲದನ್ನ ತಂದಾಕ್ತಾರೆ. ಹಿಂದೆ ಹಿಂಗೆ ಒಂದು ಇನ್ಸಿಡೆಂಟ್ ಆಯ್ತು ಹತ್ತಿಬೇಲಲ್ಲಿ. ನಾವು ಮಾತಾಡೋಲ್ಲ, ಏನು ಮಾಡ್ಕೊತೀರಾ ಮಾಡ್ಕೊಳ್ರಿ ಅಂದರು. 24 ಗಂಟೆಲಿ ನಮ್ಮ ರಾಜ್ಯಾಧ್ಯಕ್ಷರು ಅವರು ರೀಜನಲ್ ಆಫೀಸರ್ ಜೊತೆ ಮಾತಾಡಿ 24 ಗಂಟೆಗೆ ಅಮ್ಮನ ಬಾರ್ಡ್ರಿಂದ ಆಚೆ ಕಳಿಸಿದ್ರು. ಇವನ್ನ ಕೆಲಸ ಮಾಡಬೇಕು. ಈಗ ರಕ್ಷಣಾ ವೇದಿಕೆಯಿಂದ ನಾವು ಆ ಕೆಲಸ ಮಾಡ್ತೀವಿ. ಯಾಕೆಂದರೆ ಭಾಷೆ ಗೊತ್ತಿಲ್ಲ. ಇವ್ರು ಗಾಡಿ ರಿಲೀಸ್ ಮಾಡು ಅಂತ ನಾವು ಕೇಳಿದರೆ ರಿಲೀಸ್ ಮಾಡಲ್ಲ. ಪೂರ್ತಿ ದುಡ್ಡು ಲೋನ್ ತಗೊಳ್ಳೋ ಉದ್ದೇಶ ಏನು? ಏನಕ್ಕೆ ಲೋನ್ ತಗೋತಾರೆ? ತಿಂಗಳು ಕಟ್ಕೊತಾರೆ. ಅಕಸ್ಮಾತ್ ಮನುಷ್ಯ ಆನೆನೇ ಎಡಗುತ್ತೆ, ಇವ್ರಿಗೆ ಹುಷಾರಿಲ್ಲ, ಮಲಗವ್ರೆ, 2 ತಿಂಗಳು ಹುಷಾರಿಲ್ದಲ್ಲ ಮಲಗೋದ್ರಿಂದ ಲೋನ್ ಕಟ್ಟೋಕ್ಕಾಗಿಲ್ಲ. ರಿಕ್ವೆಸ್ಟ್ ಮಾಡವ್ರೆ, ಆಮೇಲೆ ಬಂದು ಎಲ್ಲ ಕ್ಲಿಯರ್ ಮಾಡವ್ರೆ. ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು ಕೂಡ ಗಾಡಿನ ಸೀಸ್ ಮಾಡ್ಕೊಂಡು ಹೋಗ್ಯಾರೆ. ಕೇಳಕ್ಕೆ ಹೋದವ್ರಿಗೆ ಏಕವಚನದಲ್ಲಿ ಹಿಂದಿಲಿ ಬೈದವ್ರೆ. ಆ ಮಗ ಏನು ಸರ್ ಏನೇನೋ ಮಾತಾಡ್ತೀರಾ ಅಂದರೆ ಲೋಫರ್ ಇವೆಲ್ಲ ಬೈತಾರೆ. ಒಬ್ಬ ಮ್ಯಾನೇಜರ್ ಬೈಲಿ ಮಾತು ಬರಬೇಕಾ? ಇಂಥದ್ದು ನಮಗೆ ಬೇಕಾ? ಇಂಥದ್ದು ನಮಗೆ ಕರ್ನಾಟಕದಲ್ಲಿ ಬೇಡ. ಇವೊಂದು ಯಾವ ಭಾಷೆ ಇದೆ, ಅವನದು ಮಾತೃಭಾಷೆ ಏನಿದೆ ಅಲ್ಲಿಗೆ ಹೋಗ್ಬಿಡ್ಲಿ ಅವನು. ಕರ್ನಾಟಕಕ್ಕೆ ಇಂಥ 4 ಮ್ಯಾನೇಜರ್ಗಳು ಅವಶ್ಯಕತೆ ಇಲ್ಲ. ಏನೋ ರಾಜವರ್ಧನ್ ಅಂತ ಅವನು ಮ್ಯಾನೇಜರ್. ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕು, ವಿಜಯ ಬ್ಯಾಂಕ್ ಇರೋದನ್ನ ತಗೊಂಡೋಗಿ ಬ್ಯಾಂಕ್ ಆಫ್ ಬರೋಡಾ ಮಾಡಿ ಎಲ್ಲ ಹಿಂದಿ ನನ್ನ ಮಕ್ಕಳೇ ತುಂಬ ತುಳುತ್ತಾ ಇದ್ದಾರೆ.
ಇಂಥವ್ರು ಫಸ್ಟು ಭಾಷೆ ಬರೆದಿದ್ದರು ಫಸ್ಟ್ ಬಾರ್ಡ್ರಿಂದ ಆಚೆಗೆ ಹೋಗ್ಬೇಕು. ಕರ್ನಾಟಕ ರಕ್ಷಣಾ ವೇದಿಕೆ ಇದು ಯಾವತ್ತೂ ಸಹಿಸಲ್ಲ. ಹಂಗಾಗಿ ಈ ರಾಜವರ್ಧನ ಅಯೋಗ್ಯ ಮ್ಯಾನೇಜರು ಕರ್ನಾಟಕದ ಬಾರ್ಡ್ರಿಂದ ಆಚೆಗೆ ಹೋಗ್ಬೇಕು. ಹೋಗಲಿಲ್ಲ ಅಂದರೆ ಅವ್ರು ರಿಸರ್ವ್ ಆಫೀಸ್ಗೂ ಮುತ್ತಿಗೆ ಹಾಕ್ತೀವಿ, ಬ್ಯಾಂಕಿಗೂ ಮುತ್ತಿಗೆ ಹಾಕ್ತೀವಿ. ಆ ರಾಜವರ್ಧನ್ ಹೋಗೋವರೆಗೂ ನಾವು ಅವ್ರನ್ನ ಬಿಡಲ್ಲ. ನಮ್ಮ ಮಾಡ್ತೀವಿ. ಈಗ ಅವರು ಏನೋ ಕರೆದವ್ರೆ, ಗಡುವು ಕೊಟ್ಟಿದ್ದಾರೆ. 2 ಗಂಟೆವರೆಗೂ ಗಡುವು ಕೊಟ್ಟವ್ರೆ. ಈಗ 2 ಗಂಟೆ ಆಯ್ತಾ ಬಂತು. ಈಗ ಹೋಗಿ ಮಾತಾಡ್ತೀವಿ. ಅವನು ರೀಜನಲ್ ಆಫೀಸರ್ ಅಂತೆ ಬರ್ತಾನಂತೆ. ಬರಲಿ, ಅವನ ಜೊತೆ ಮಾತಾಡ್ತೀವಿ. ಅವ್ನು ಮಾಡಲಿಲ್ಲ ಅಂದರೆ ಇವಾಗಲೇ ಸ್ಟಾರ್ಟ್ ಮಾಡ್ತೀವಿ, ಅಲ್ಲಿ ಈಗಲೇ ಪ್ರತಿಭಟನೆ ಮಾಡ್ತೀವಿ. ಹಾಗಾಗಿ ಇಂಥ ಅಯೋಗ್ಯರು ಇಲ್ಲಿ ಇರಲಿಕ್ಕೆ ಲಾಯಕ್ಕಿಲ್ಲ, ಯೋಗ್ಯ ಅಲ್ಲ. ಅವನು ಅಯೋಗ್ಯ. ಇವನು ಬಾರ್ಡ್ರಿಂದ ಆಚೆಗೆ ಹೋಗ್ಬೇಕು. ಕನ್ನಡ ಗೊತ್ತಿಲ್ದವ್ರನ್ನ ಇಲ್ಲಿ ತಂದು ಹಾಕಿ ನಮ್ಮ ಹಳ್ಳಿ ಜನನ, ನಮಗೆ ಕನ್ನಡ ಬರೆದಿದ್ದಂಥವ್ರನ್ನ ನಮ್ಮ ಮುಂದೆ ಗೋಳು ಕೇಳ್ತಾರೆ ಇವರು. ಬ್ಯಾಂಕ್ ಆಫ್ ಬರೋಡದವರು. ಸರ್, ನಮ್ಮ ಹೆಸರು ಮಂಜೇಗೌಡರು ಅಂತ, ನೆಲಮಂಗಲ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ, ನಾರಾಯಣಗೌಡ ರಕ್ಷಣಾ ವೇದಿಕೆ ಅಧ್ಯಕ್ಷ.